ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಮಾಂಸದ ಅಂಗಡಿಗಳಿಗೆ ಪರವಾನಗಿ ಕೊಡಬಾರದೆಂದು ಹಾಗೂ ನಾಟಕಗಳಲ್ಲಿ ಹಿಂದೂ ಧರ್ಮಕ್ಕೆ ಅಶ್ಲೀಲ ಪದಗಳ ಬಳಕೆಗೆ ಕ್ರಮ ಕೈಗೊಳ್ಳಲು ಬಾದಾಮಿಯ ವಿಶ್ವ ಹಿಂದೂ ಪರಿಷತ್ನಿಂದ ತಹಶೀಲ್ದಾರ್ಗೆ ಮನವಿ. ಉತ್ತರ ಕರ್ನಾಟಕದ ಒಂದು ತಿಂಗಳು ನಡೆಯುವ ಬಹುದೊಡ್ಡ ಜಾತ್ರೆ ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆ. ಶಾಕಂಬರಿ ಎಂದು ದೇವಿಯ ಹೆಸರಲ್ಲೇ ಶುದ್ಧ ಸಸ್ಯಾಹಾರಿ ನೈವೇದ್ಯಕ್ಕೆ ಹೆಸರುವಾಸಿಯಾದ ಶಕ್ತಿಪೀಠ, ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಸುಕ್ಷೇತ್ರ ಜಗನ್ಮಾತೆ ಶ್ರೀ ಬನಶಂಕರಿ ದೇವಿ ಬನದ ಹುಣ್ಣಿಮೆಯಂದು ನಡೆಯುವ ಅದ್ಧೂರಿ ರಥೋತ್ಸವ ಜರುಗುವುದು. ಲಕ್ಷಾಂತರ ಜನರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇಂತಹ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಎಲ್ಲೆಂದರಲ್ಲಿ ಮಾಂಸದ ಅಂಗಡಿಗಳು, ಎಗ್ ರೈಸ್ ಅಂಗಡಿಗಳು ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ನಡೆಸಿ ಪವಿತ್ರ ಕ್ಷೇತ್ರವನ್ನು ಮಲಿನಗೊಳಿಸುವುದನ್ನು ನಿಷೇಧಿಸಿ ಅಂತಹವರ ಮೇಲೆ ಕ್ರಮ ಜರುಗಿಸಬೇಕು. ಹಾಗೆಯೇ ಜಾತ್ರೆಯಲ್ಲಿ ನಾಟಕಗಳದೇ ದರ್ಬಾರು. ನಾಟಕಗಳಲ್ಲಿ ಹಿಂದೂ ಧರ್ಮಕ್ಕೆ ಅಶ್ಲೀಲ ಕಾಮಿಡಿ ಶಬ್ದಗಳನ್ನು ಬಳಸಿ ಮಾತನಾಡಿದ್ದು ಕಂಡು ಬಂದರೆ ಅಂತಹ ನಾಟಕಗಳನ್ನು ಬಂದ್ ಮಾಡಿಸಿ ನಾಟಕ ಕಂಪನಿಗಳ ಮೇಲೆ ತಾಲೂಕಾ ದಂಡಾಧಿಕಾರಿಗಳ ತಹಶೀಲ್ದಾರ್ ಅವರು ಸೂಕ್ತ ಕ್ರಮ ಜರುಗಿಸಬೇಕೆಂದು ಮುಂಬರುವ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಅಶ್ಲೀಲ ಕಾಮಿಡಿ ಮಾಡೋ ನಾಟಕಗಳಿಗೆ ಕಡಿವಾಣ ಹಾಕಬೇಕು ಹಾಗೂ ಯಾವುದೇ ಮಾಂಸಾಹಾರ ಅಂಗಡಿಗಳಿಗೆ ಅನುಮತಿ ನೀಡಬಾರದು ಎಂದು ತಾಯಿ ಬನಶಂಕರಿ ದೇವಿ ಭಕ್ತಾದಿಗಳ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಬಾದಾಮಿಯ ಘಟಕದಿಂದ ತಹಶೀಲ್ದಾರ್ ಕಾವ್ಯಶ್ರೀ ಎಚ್ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹನುಮಂತ ನೇರಳೆ ಹಾಗೂ ಸತೀಶ್ ಬಾದಾಮಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಕೊಡಲಾಯಿತು. ಇದೇ ಸಂದರ್ಭದಲ್ಲಿ ಪಿ ವೀರಣ್ಣ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಾದಾಮಿ, ರಮೇಶ್ ಹಾದಿಮನಿ ಉಪಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಾದಾಮಿ ಹಾಗೂ ಇನ್ನಿತರ ಹಿಂದೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾನ್ಯ ತಹಸೀಲ್ದಾರರು ಬಾದಾಮಿ ಇವರಿಗೆ ವಿಷಯ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಮಾಂಸಾಹಾರಿ ಅಂಗಡಿ ಹಾಗೂ ನಾಟಕಗಳಲ್ಲಿ ಹಿಂದೂ ಧರ್ಮಕ್ಕೆ ಅವಾಚ್ಯ ಶಬ್ದಗಳನ್ನು ಬಳಸುವುದನ್ನು ನಿಷೇಧಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯದನ್ವಯ ವಿಶ್ವ ಹಿಂದೂ ಪರಿಷತ್ ಬಾದಾಮಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬಾದಾಮಿ ತಾಲೂಕಿನ ಗ್ರಾಮದ ಬನಶಂಕರಿ ದೇವಿಯ ಜಾತ್ರೆಯು ಉತ್ತರ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರಸಿದ್ಧಿಯಾಗಿ ನಡೆಯುವ ಜಾತ್ರೆಗಳಲ್ಲಿ ಒಂದು. ಆದರೆ ಇಲ್ಲಿ ಅತಿ ಹೆಚ್ಚು ನಾಟಕಗಳು ನಡೆಯುತ್ತಿದ್ದು ಕೆಲವೊಂದಿಷ್ಟು ನಾಟಕ ಕಂಪನಿಗಳು ತಮ್ಮ ನಾಟಕಗಳಲ್ಲಿ ಹಿಂದೂ ಧರ್ಮಕ್ಕೆ ಅವಾಚ್ಯ ಶಬ್ದಗಳ ಬಳಕೆಯನ್ನು ನಿಷೇಧಿಸಬೇಕು ಹಾಗೂ ಋಷಿಮುನಿಗಳ ವೇಷ ಧರಿಸಿ ಅಸಹ್ಯ ರೀತಿಯಲ್ಲಿ ಕಾಮಿಡಿ ಮಾಡುವ ಮೂಲಕ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ವಿಚಾರ ಎತ್ತುತ್ತಿದ್ದಾರೆ. ಈ ರೀತಿ ಆಗದಂತೆ ದಯವಿಟ್ಟು ತಾವುಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಶಾಕಂಬರಿ ದೇವಿಯ ಪವಿತ್ರ ಸ್ಥಳದಲ್ಲಿ ಯಾವುದೇ ರೀತಿಯ ಮಾಂಸಾಹಾರ ಅಂಗಡಿಗಳಿಗೆ ಅನುಮತಿ ನೀಡಬಾರದು ಹಾಗೂ ಮಾಂಸಾಹಾರ ಬಳಕೆಯಾಗದಂತೆಯೂ ಸಹ ತಾವು ನಿಗಾ ವಹಿಸಬೇಕು ಹಾಗೂ ಈ ಬಗ್ಗೆ ಸಹ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಈ ಮನವಿ ಪತ್ರದ ಮೂಲಕ ಸಮಸ್ತ ಬನಶಂಕರಿ ತಾಯಿ ಭಕ್ತಾದಿಗಳ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಮೇಲಿನ ಮನವಿಗೆ ಸ್ಪಂದಿಸದೆ ಹೋದರೆ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಾದಾಮಿ ತಾಲೂಕು ಸೇರಿದಂತೆ ಹಲವಾರು ಸಂಘಟನೆಗಳಿಂದ ಸೇರಿ ಉಗ್ರವಾದ ಪ್ರತಿಭಟನೆಯನ್ನು ಕೈಗೊಳ್ಳುವುದು ಅನಿವಾರ್ಯವಾಗಲಿದೆ. ಧನ್ಯವಾದಗಳು. ಒಂದು ನೀಟಾಗಿ ಇನ್ಸ್ಟ್ರಕ್ಷನ್ ಬೇಕಾದ್ರೆ ಮೇಡಮ್ ಭಾಳ ಇದನ್ನು ಮಾಡ್ತಾರೆ. ರೂಲ್ಸ್ ಅಂತೂ ಏನೂ ಇಲ್ಲ, ಅದಂತೂ ಆ ಜಾತ್ರೆಗೆ ತಂದಾಗ ಅದು ಅಟ್ಲೀಸ್ಟ್ ಅಷ್ಟೊಂದು ಹಿಂದೂ ಧರ್ಮಕ್ಕೆ ಭಾವನೆಗೆ ಧಕ್ಕೆ ಬರಲಾರ್ದಂಗೆ ಏನು ಪ್ರತಿಯೊಂದು ನಾಟಕ ಯೂಸ್ ಮಾಡ್ತಾರೆ ಅವರು ಮಾಡೋದು. ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ.